ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟೈಮ್ಲೈನ್ ನೋಡಿನೇ ನಿಮಗೆ ಇವತ್ತಿನ ವ್ಲಾಗ್ ಏನು ಅಂತ ಗೊತ್ತಾಗಿರುತ್ತೆ. ಮಂಜು ಅವರ ನಾದಿನಿ ಮಗಳದ್ದು ಮದುವೆ ಇರೋದ್ರಿಂದ ಮಕ್ಕಳಿಗೆಲ್ಲ ಬಟ್ಟೆ ತೊಗೋತಾ ಇದ್ದಾಳೆ. ಮಕ್ಕಳನ್ನ ಬಟ್ಟೆ ಅಂಗಡಿ ಕರ್ಕೊಂಡೋದ್ರೆ ಅವ್ರಿಗೆ ಒಪ್ಸೋದೇ ಕಷ್ಟ. ಈ ಬಟ್ಟೆ ಬೇಡ ಅಂತಾರೆ, ಆ ಕಲರ್ ಬೇಡ ಅಂತಾರೆ, ಈ ಕಲರ್ ಬೇಡ ಅಂತಾರೆ, ನನಗೆ ಈ ಡಿಸೈನಲ್ಲಿ ಬೇಕು ಅಂತಾರೆ. ನೋಡಿ ಹೆಂಗೆ ತರಲೆ ಮಾಡ್ತಾರೆ. ಬೆಳೆಯೋ ಮಕ್ಕಳು ಒಂದೆರಡು ದಿವಸ ಇಟ್ಟು ಹಾಕಕ್ಕೆ ಬರುತ್ತೆ ಅಂತ ಮಂಜು ಸ್ವಲ್ಪ ದೊಡ್ಡ ಸೈಜಲ್ಲಿ ತೊಗೋತಾ ಇದ್ರೆ, ನಮ್ದನು ಇದು ದೊಡ್ಡದಾಗತ್ತೆ ಇದು ಬೇಡ ಅಂತಾಳೆ, ಇದು ಲೂಸ್ ಆಗುತ್ತೆ ಇದು ಬೇಡ ಅಂತಾಳೆ. ಇವಳಿಗೆ ಡ್ರೆಸ್ ಅಂತೂ ಒಪ್ಪಿಸಿ ತೊಗೊಳ್ಳೋ ಅಷ್ಟರಲ್ಲಿ ಸಾಕಾಯಿತು. ಫೈನಲಿ ಇವೆರಡು ಡ್ರೆಸ್ಸು ತೊಗೊಂಡ್ವಿ. ಕೀರ್ತಿಗೆ ಈ ಡ್ರೆಸ್ ಅವರಮ್ಮ ಚೆನ್ನಾಗಿದೆ ಅಂತೇಳಿ ಇದನ್ನು ತೊಗೊಂಡ್ರು. ಅವಳು ಕೂಡ ಇದೇ ಇರಲಿ ಅಂತ ಹೇಳಿದ್ಲು. ಇಲ್ಲಿ ಒಂದೇ ಡ್ರೆಸ್ ತೊಗೊಂಡಿದ್ದು, ಇನ್ನೊಂದು ಡ್ರೆಸ್ನ ಬೇರೆ ಶಾಪಲ್ಲಿ ನೋಡಬೇಕು. ಡ್ರೆಸ್ ತಗೊಟ್ಟಿದ್ರೆ ಯಾವ ಆ್ಯಂಗಲಲ್ಲಿ ಬಾಕ್ಸ್ ಹಿಡ್ಕೊಂಡು ನೋಡ್ತಾವಳೆ. ಬಾಕ್ಸ್ ನೋಡೇ ಖುಷಿ ಆಗ್ಬಿಡ್ತೀನಿ ನಿಮಗೆ. ಈ ಶಾಪಲ್ಲಿ ನಮ್ಮ ಶಾಪಿಂಗ್ ಮುಗೀತು. ಈಗ ಬಿಲ್ ಮಾಡಿಸಿ ಬಟ್ಟೆ ಎಲ್ಲ ತಗೊಂಡು ಈಗ ನೆಕ್ಸ್ಟ್ ಶಾಪಿಗೆ ಹೋಗಬೇಕು. ಈಗ ನೆಕ್ಸ್ಟ್ ಶಾಪಲ್ಲಿ ಬಂದು ಬೇರೆ ಅಂದರೆ ಕೀರ್ತಿಗೆ ಇನ್ನೊಂದು ಡ್ರೆಸ್ ನೋಡಿ ಪರ್ಚೇಸ್ ಮಾಡಿ ಈಗ ತಗೊಂಡು ಎಲ್ಲ ಮನೆಗೆ ಹೋಗ್ತಾ ಇದ್ದೀವಿ. ಮನೆಯಲ್ಲಿ ಅಮ್ಮನಿಗೆ ಒಂದೊಂದು ಬಟ್ಟೆ ತೋರಿಸ್ತಾ ಇರಬೇಕಾದ್ರೂ ಅಮ್ಮ ಒಂದೊಂದೇ ಕಮೆಂಟ್ ಮಾಡ್ತಾ ಇರ್ತಾರೆ. ನೀವೇ ನೋಡಿ ಹೇಗೆ ಮಾಡ್ತಾರೆ ಕಮೆಂಟ್ ಅಂತ. ಮೊಮ್ಮಗಳಿಗೆ ಅಷ್ಟು ಕಲರ್ ಆಗೈತಲ್ಲ ಅದಕ್ಕಮ್ಮ ಇಲ್ಲ ಮಿಣ ಮಿಣ ಅಂತೈತಲ್ಲ. ಅಮ್ಮ ಜೋರಾಗಿ ಹೇಳು ಏನೈತೆ? ಮೀನು ಹಿಡಿಯೋ ಇದು ಮೀನು ಹಿಡಿಯೋ ಬಲೆ ಇದ್ದಂಗೆ. ನಾವು ಆಗಿನ ಕಾಲದವರು ನಮ್ಗೆ ಅಡುಗೆ ಬರೋದು ಒಳಗಿರೋದು. ಅಮ್ಮ ಅದು ಕ್ಯಾನ್ಕೇನಮ್ಮ, ನಾವು ಡ್ರೆಸ್ ಹಾಕೊಂಡ್ರೆ ಹಿಂಗೆ ಅಗಲ ಬುಟ್ಟಿ ಥರ ಸಪ್ರೇಟ್ ಹೆಂಗೆ ಬರುತ್ತೆ ಬರ್ತವೆ. ನಾವು ಹೊಲ್ಸೋ ಡ್ರೆಸ್ಗೆ ಅದನ್ನ ಸಪ್ರೇಟ್ ತೆಗೆದು ಇಟ್ಕೊಂಡಿರ್ಬೇಕು. ಇದು ರೆಡಿಮೇಡ್ ಬರೋ ಡ್ರೆಸ್ಗಳಿಗೆ ಹಿಂಗೆ ಬರೋದು. ಸೆಕೆಂಡ್ ಡ್ರೆಸ್ ಡಿಸ್ಟ್ರಿಬ್ಯೂಟ್. ಅಮ್ಮ ಇದು ಯಾರಿಗಮ್ಮ? ಧನುಗೇನೆ. ಹಿಂಗೆ ತೋರ್ಸಮ್ಮ ಒಂಚೂರು ನಮ್ಮ ವ್ಯೂವರ್ಸ್ಗೆಲ್ಲ. ಹಂಗೆ ಎಲ್ಲದಕ್ಕೆ ನಮ್ಮ ಹೆಂಗೆ ಹೇಳ್ತಾ ಇದ್ದೆ ಜಿಪ್ ಇಲ್ವಂತೆ ಡ್ರೆಸ್ಗೆ ಬ್ಯಾಕ್ ವೀ ನೆಕ್ ಇರೋದಕ್ಕೆ ಹಾಕೊಂಡ್ರು. ನಮ್ಮಮ್ಮ ಅಂತೂ ಇದು ಏನು ಬಟ್ಟೆಗಳು ತಂದಿದ್ದೀರಾ, ಎಲ್ಲ ಸೊಳ್ಳೆ ಪದ್ರಗಳು ತಗೊಬಂದಿದ್ದೀರಲ್ಲ ಅಂತ ಕೇಳ್ತಾ ಇದ್ದಾರೆ. ಆಪರೇಷನ್ ಬಟ್ಟೆಗಳು ಅಟ್ಗಿರೋ ಬಟ್ಟೆ ತರೋದಲ್ವೇ ಏನಾದ್ರೂ ಕಾಣಿಸ್ತೈತೆ ಅದ್ರಲ್ಲಿ. ಇದು ಮುಚ್ಕೊಂತದ ಇದಕ್ಕ ಅಲ್ಲ ಹಾಕೊಳ್ಳೋದು ಕೊಡಿ ತೋರಿಸ್ತೀನಿ. ಇದನ್ನ ಹಿಂಗ ಹಾಕೊಂಡು ಫಸ್ಟ್ ಕೈಗೆ ಹಿಂಗ್ ತೂರ್ಸ್ಕೋಬೇಕು. ಯಾರ ಕೈ ಬೇಕದು ಹಿಂಗ್ ಕೈ ತೋರಿಸಿ ನಮ್ಮಮ್ಮ ಹಂಗೆ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತಾವ್ರೆ ಯಾವ ತರ ಈ ಡ್ರೆಸ್ ಹಾಕೊಳ್ಳೋದು ಅಂತ. ಹಿಂಗಿರುತ್ತ ಅದಲ್ಲಿ ಕಟ್ಕೊಳ್ಳೋದಿಲ್ಲ. ಇಲ್ಲಿ ಬಟನ್ ಕೊಟ್ಟವ್ರೆ ಹಿಂಗೆ ಹಾಕೊಳ್ಳೋದು. ಬೋರೊಳಗಿರ್ತಂತ ಉಟ್ಕೊಂಡ್ಬಿಟ್ಕೊಂಡು ಇದ್ರ ಮೇಲೆ ಏನೋ ತೆಗಿತಾ ಇದೆ. ರಾತ್ರಿ ಒದ್ಕೊಂಡು ಅವ್ರು ಹತ್ತಾರ ಆಯ್ತಪ್ಪ. ನೋಡಿ ಫ್ರೆಂಡ್ಸ್ ಹೆಂಗೆ ಹೇಳ್ತಾರೆ. ಚೆನ್ನಾಗಿಲ್ವ ದೇಸಿಟ್ಟು ನೀನು ಹಿಂಗಂದ್ಬಿಟ್ಟೆ ರಗ್ಗು ರಗ್ಗು ಅಂತ ರಗ್ತಾರನೇ. ಈಗೆಲ್ಲ ಬಿಡೋ ಹಿಂಗದೆ ನನಗೆ ಗೊತ್ತು. ನಾವು ಮೊದಲೇ ಆಗಿನ ಕಾಲದವ್ರು, ನಮ್ಗೆ ಈಗಿನ ಕಾಲದವ್ರು ಅಲ್ವಲ್ಲ. ಈ ಒಳ್ಳೆ ರಗ್ಗಿನ ಬಟ್ಟೆ ಇಟ್ಟೈತೆ ನಾ ಹತ್ರ. ಮಂಜು ಮದ್ವೆಗೆ ಯಾರೋ ಮುಯ್ಯಿ ಹಾಕಿದ್ರು. ಮಂಜು ಮದ್ವೆಗೆ ಇರ್ಬೇಕು. ಅದಕ್ಕೆ ಜಾಕೆಟ್ ಇಲ್ಲ. ನಾನು ಚೆನ್ನಾಗಿರಲ್ಲ ಅದ್ರೊಳಗೆ ಜಾಕೆಟ್ ಹೊಲ್ಸ್ತೇನೆ ಅಂತ ಬಿಸಾಕ್ಬಿಟ್ಟೆ ಜಾಕೆಟ್ ಕಿಸ್ನ. ಈಗ ಇದ್ರೊಳಗೆ ಜಾಕೆಟ್ ಯಾವ್ಯಾವ ಕಲರ್ ಕಾಂಬಿನೇಷನ್ ಐತೆ ಜೊತೆ ಅದ್ರಲ್ಲಿ ಸೇಮ್ ಹಿಂಗೆ ಐತೆ. ಬಟ್ ಈಗ ನೆಕ್ಸ್ಟ್ ಸೀರೆ ಅಜ್ಜಿ ಪಾಪ ಮರ್ಸಕ್ಕದು ಸೀರೆ ಬಟ್ಟೆಗಳಿಗೆ ಎಲ್ಲ ಅಂಗಡಿಲಿ ಇದ್ರೇನೆ ಮರ್ಯಾದೆ, ಮನೆಗೆ ತಂದ ತಕ್ಷಣ ಮರ್ಯಾದೆ ಇಲ್ಲ. ಹೆಂಗೆಲ್ಲ ಬಿಸಾಕ್ತಂತ ಇದಾರೆ ನೋಡಿ. ಚೆನ್ನಾಗೈತೆ ಅಜ್ಜಿ, ಕಲರ್ ಚೆನ್ನಾಗೈತೆ. ಹೆಣ್ಮಕ್ಳಿಗಷ್ಟೇ ಬಟ್ಟೆ ಶಾಪಿಂಗ್ ಮಾಡಿದ್ದು. ಮಂಜು ಮಗನಿಗೆ ಬಟ್ಟೆ ತೆಗೆದಿರಲಿಲ್ಲ, ಅದಕ್ಕೋಸ್ಕರ ನೆಕ್ಸ್ಟ್ ಡೇ ಮತ್ತೆ ಬಟ್ಟೆ ಶಾಪಿಂಗ್ ಹೋದ್ವಿ. ಇನ್ನು ಇರೋ 8 ಜನ ಓಡ್ಬರ್ತಾರೆ ಬಟ್ಟೆ ತಗೊಳಕ್ಕೆ ಅಂತ. ಶಿಲ್ಪ, ನಾನು, ಮಂಜು, ಪಲ್ಲವಿ ಹೋಗಿದ್ದು. ಬಟ್ಟೆ ನೋಡಿ ಬನ್ನಿರಿ ಅಂತಂದರೆ ಪಲ್ಲವಿನೂ ಮತ್ತು ಶಿಲ್ಪ ಇಬ್ಬರು ಮುಟ್ಸಾಟ ಆಡ್ತಾಯಿದ್ದಾರೆ ಬಟ್ಟೆ ಶಾಪಲ್ಲಿ. ನೋಡಿ ಅವಳೆ ಯಾವ್ದು ಬೇಕೋ ಎತ್ಕೊಂಡು ನೋಡ್ಕೊತಾವಳತ್ತ.
₹100 ಇರಾಕ್ ಬಿಡ್ಲಿಲ್ವಲ್ಲ ಮದ್ವೆ ಆಗೈತಾ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೈಜ್ ಎಲ್ಲ ಕರೆಕ್ಟಾಗಿ ಆಗುತ್ತಮ್ಮ ಅವ್ರು ಹಿಂಗೆ ಅಂತೇಳಿ ಚೆಕ್ ಮಾಡೋಣ ಅಂತ ಹಾಕಿ ನೋಡ್ತಾ ಇದ್ದೀವಿ. ನಮ್ಮ ಮಂಜು ಮದುವೆಗೆ ಅಂತ ಬಟ್ಟೆಗಳನ್ನ ತೊಗೊಂಡಿದ್ಲಲ್ಲ, ಇವ್ರ ಮದುವೆಗೇನೆ ನಾವು ಕೂಡ ಬಂದಿದ್ದೀವಿ. ನೆನ್ನೆ ನನ್ನ ವ್ಲಾಗಲ್ಲಿ ನೀವೆಲ್ಲರೂ ನೋಡಿರ್ತೀರ ಮದುವೆಗೆ ರೆಡಿಯಾಗಿ ಮನೆಯಿಂದ ಹೊರಡೋದನ್ನ. ಈಗ ಚೌಟ್ರಿ ಹತ್ರ ಇದ್ದೀವಿ, ಈಗ ಒಳಗಡೆ ಹೋಗ್ಬೇಕು. ಎಂಟ್ರೆನ್ಸ್ ಅಲ್ಲೇ ವೆಲ್ಕಮ್ ಜ್ಯೂಸ್ ಕೊಡ್ತಾ ಇದ್ರು. ಎಲ್ಲರೂ ಮಕ್ಕಳು ನಾವು ಎಲ್ಲ ಜ್ಯೂಸ್ ತೊಗೊಂಡು ಕುಡಿತಾ ಇದ್ದೀವಿ. ವೆಲ್ಕಮ್ ಜ್ಯೂಸ್ ಆದಮೇಲೆ ಇಲ್ಲಿ ಬಾದಾಮಿ ಮತ್ತು ಗೋಡಂಬಿಗೆ ಮಸಾಲೆ ಹಾಕಿ ಡ್ರೈ ರೋಸ್ಟ್ ಮಾಡಿರ್ತಾರಲ್ವ, ಅದು ಕೂಡ ಕೊಡ್ತಾಯಿದ್ರು. ಈಗ ಚೌಟ್ರಿ ಎಂಟ್ರೆನ್ಸಲ್ಲಿ ಅಂದರೆ ಒಳಗಡೆ ಹೋಗಬೇಕಾದ್ರೆ ನೋಡಿ ಈ ಥರ ಡೆಕೋರೇಷನ್ ಮಾಡಿದ್ದಾರೆ. ಮದುವೆಗೆ ಬರೋರಿಗೆಲ್ಲ ಸ್ವಾಗತ ಕೋರೋದಕ್ಕೆ ನಮ್ಮ ಮಂಜು ಮತ್ತು ಅವ್ರ ಯಜಮಾನ್ರು ಎಂಟ್ರೆನ್ಸಲ್ಲೇ ಇದ್ದರು. ಅವ್ರ ಜೊತೆ ನಾವು ಈಗ ಸ್ವಲ್ಪ ಹೊತ್ತೆಲ್ಲ ಮಾತಾಡ್ಕೊಂಡು ನಿಂತ್ಕೊಂಡಿದ್ವಿ. ಚೆನ್ನಾಗಿ ಕೀರ್ತಿಗೆ ಪಾರ್ಟ್ನರ್ ಸಿಕ್ಕೋನ್, ಚಿಂಟುಗ್ ಸಿಕ್ಕಿಲ್ಲ. ಅವ್ನು ಹುಡುಕ್ತಾವನ್, ಯಾರಿಗೋ ಅವ್ನು ಮೋರಿಯಂಗೆ ಹುಡುಕ್ತಾವನ್. ಇವರಿಬ್ರು ಹೊರಟ್ರು ಆಗ್ಲೇ. ಮದುವೆ ಮನೇಲಿ ನಮಗೆ ಅಂದರೆ ನಮ್ಮ ಕಣ್ಣಿಗೆ ಬಿದ್ದಂಥ ನೆಂಟರನ್ನೆಲ್ಲ ಮಾತಾಡಿಸ್ಕೊಂಡು ಈಗ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಸ್ಟೇಜ್ ಮೇಲೆ ಹೋದ್ವಿ. ಫೋಟೋ ಎಲ್ಲ ತೆಗೆಸ್ಕೊಂಡು ಈಗ ಊಟಕ್ಕೆ ಬಂದಿದ್ದೀವಿ. ಚೌಟ್ರಿಲೆಲ್ಲೂ ಧನು ಮತ್ತು ಮೌರ್ಯ ಕಾಣಲೇ ಇಲ್ಲ. ಎಲ್ಲಿ ಅಂತ ಮಂಜುನ ಕೇಳಿದ್ರೆ ಮಂಜು ಹೇಳಿದ್ಲು ಹೊರಗಡೆ ಸ್ನ್ಯಾಕ್ಸ್ ಎಲ್ಲ ಇಟ್ಟಿದ್ದಾರೆ, ಅದಕ್ಕೆ ಅವರು ಹೊರಗಡೆನೇ ಇದ್ದಾರೆ, ಒಳಗಡೆನೇ ಬಂದಿಲ್ಲ, ಊಟನೂ ಮಾಡಿಲ್ಲ ಇನ್ನೂ ಅಂತ ಹೇಳಿ ಮಂಜು ಹೇಳ್ತಾ ಇದ್ಲು. ಊಟ ಬಡ್ಸು ಬಾ, ಬಡ್ಸು. ಎಲ್ಲೇ ಮಾಲಾ ಮಮ್ಮಿ ಆವಾಗಲೇ ತೋರಿಸೋದು ಮರ್ತೋದೆ. ಮೆಹಂದಿ ಚೆನ್ನಾಗಿದೆಯಾ ಅಂತೇಳಿ ಈಗ ಬಂದು ಕೀರ್ತಿ ತೋರಿಸ್ತಾ ಇದ್ದಾಳೆ. ಬಾರೆ ಇಲ್ಲಿ ಮೊಸರನ್ನ ಮಡಕೆನಲ್ಲಿ ಹಾಕ್ಕೊಂಡು ಮೊಸರು ಬಿಡಿಸ್ತಾ ಇದ್ದಾರೆ. ಇದಂತೂ ನಂಗೆ ತುಂಬ ಇಷ್ಟ ಆಯಿತು. ಹಾಗೆ ಮದುವೆ ಊಟ ಕೂಡ ತುಂಬಾ ಚೆನ್ನಾಗಿತ್ತು. ಊಟ ಎಲ್ಲ ಆದಮೇಲೆ ನಾವು ಸ್ನ್ಯಾಕ್ಸ್ ಇಟ್ಟಿರೋ ಜಾಗಕ್ಕೆ ಬಂದ್ವಿ. ಮಕ್ಕಳು ಬಿಡ್ತಾರೆ ಮದುವೆಗೆ ಹೋದ್ಮೇಲೆ ಈ ಥರ ಸ್ನ್ಯಾಕ್ಸ್ ಇಟ್ಟಿದ್ದಾರೆ ಅಂದರೆ ಅವ್ರ ಫೇವ್ರೇಟ್ ಸ್ಪಾಟ್ ಇದೆ ಅಲ್ವಾ. ಊಟ ಆದಮೇಲೆ ನನಗೆ ಪಾನಿಪುರಿ ಎಲ್ಲ ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ, ಅದಕ್ಕೋಸ್ಕರ ನಾನು ಫ್ರೂಟ್ಸ್ ಸಲಾಡ್ನೇ ತೊಗೊಂಡೆ. ಶಿಲ್ಪನ್ಗೆ ಪಲ್ಲವಿಗೆ ಆಲ್ ಟೈಮ್ ಫೇವ್ರೇಟ್ ಪಾನಿಪುರಿ, ಹಾಗಾಗಿ ಶಿಲ್ಪ ಪಲ್ಲವಿ ಪಾನಿಪುರಿ ತೊಗೋತಾ ಇದ್ದಾರೆ. ಮಿತು ಮತ್ತು ಚಿಂಟು ನಮಗೆಲ್ಲ ಐಸ್ ಕ್ರೀಮ್ ತಂದು ಕೊಡ್ತಾ ಇದ್ದಾರೆ. ನಾವು 3 ಜನ ಅಕ್ಕ ತಂಗಿದಿರು ಮಾತಾಡಿಕೊಂಡು ಐಸ್ ಕ್ರೀಮ್ ತಿಂದ್ವಿ. ಈಗ ಲಾಸ್ಟ್ ಆ್ಯಂಡ್ ಫೈನಲ್ ಆಗಿ ನಮ್ಮೆಲ್ಲರ ಫೇವ್ರೇಟ್ ಬೀಡ ತಿಂದ್ವಿ. ಊಟ ಎಲ್ಲ ಆದಮೇಲೆ ನಾವು ಹೋಗೋಣ ಅಂತ ಹೇಳಿ ಹೊರಟು ಬಂದ್ವಿ. ಇಲ್ಲಿ ಫೋಟೋಸ್ ತೆಗೆಸ್ಕೊಳ್ಳೋಕ್ಕೆ ಅಂತಲೇ ರೆಡಿ ಮಾಡಿರೋ ಅಂಥ ಫೋಟೋ ಗ್ಯಾಲ್ರಿನಲ್ಲಿ ಫೋಟೋಸ್ ತೊಗೊಳ್ಳೋಣ ಅಂತ ಹೇಳಿ ನಾವೆಲ್ಲ ಫೋಟೋ ತೊಗೊಂಡ್ವಿ. ಈಗ ನಮ್ಮ ಮಂಜು ಮತ್ತು ಅವ್ರ ಹಸ್ಬೆಂಡು ಫೋಟೋ ತೊಗೋತಾ ಇದ್ದಾರೆ. ನಮ್ಮ ಪಲ್ಲವಿ ಹೇಳ್ಕೊಡ್ತಾ ಇದ್ದಾಳೆ, ಈ ಥರ ಪೋಸ್ ಕೊಡಿ, ಈ ಥರ ಪೋಸ್ ಕೊಡಿ ಅಂತ ಹೇಳಿ. ಹೇಳ್ಕೊಡೋರಿಗೆ ಅವ್ರು ಬರೋಕ್ಕೆ ರೆಡಿ ಇಲ್ಲ. ಫೋಟೋ ತೆಗೆಸ್ಕೊಳ್ಳೋರು ಇಬ್ಬರು, ಹೇಳ್ಕೊಡೋರು ಇಬ್ಬರು, ಮತ್ತು ಫೋಟೋ ತೆಗಿಯೋರು 4 ಜನ ಇದ್ದಾರೆ. ಫೋಟೋ ತೆಗೆಸ್ಕೊಂಡಿದ್ದು ಫೋಟೋ ತೆಗೆದು ಎಲ್ಲ ಆಯಿತು. ಈಗ ಮನೆಗೆ ಹೊರಡೋ ಸಮಯ. ಚಿಕ್ಕ ಬಾಯ್ ಮಂಜು, ಚಿಕ್ಕಿ ಬಾಯ್, ಅಜ್ಜಿ ಬಾಯ್, ನೀನು ಇಲ್ಲೇ ಇರು. ಬಾಯ್. ಮದುವೆ ಎಲ್ಲ ಆಯ್ತು. ಅವರಿಗೆ ಮನೆಗೆ ಹೋಗಿ ಅಂತ ಹೇಳ್ಬಿಟ್ಟು ನಾವು ಮನೆಗೆ ಹೋಗ್ತಾ ಇದ್ದೀವಿ. ಅವ್ರ ಮನೆಗೆ ಹೋಗಲ್ಲ, ಮದುವೆ ಯಾರು ಮಾಡ್ಕೋತಾರೆ, ಅವರು ಮಾಡ್ಕೋಬೇಕು. ಕರೆಕ್ಟ್. ಅವ್ರಿಗೆ ರೂಮ್ಗೆ ಹೋಗಿ ಅಂತ ಹೇಳ್ಬಿಟ್ಟು ನಾನು ನಿಂತಿದ್ದೆಲ್ಲ ಆಯ್ತು, ಫೋಟೋ ಎಲ್ಲ ತೆಗೆಸ್ಕೊಂಡಿದ್ದಾಯ್ತು, ನಮ್ದೆಲ್ಲ ಆಯ್ತು. ರೂಮ್ಗೆಲ್ಲ ಇವತ್ತು ಹೋಗಲ್ಲ, ಅರ್ಶಿನ ಇಕ್ಕೋಬೇಕು. ಅದೇ ಅವರು, ನಾವು ನಮ್ಮ ಮನೆಗೆ ಹೋಗ್ತೀವಿ. ಎಲ್ಲೈತೆ ಕಾರು ಇರೋದು ಎಲ್ಲೋ ಅಂತ ಗೊತ್ತಿಲ್ಲ. ಹೋಯ್ತಾ ಇದ್ದೀನಿ ನೆಟ್ಟಗಂಗೆ. ಮಳೆ ಬೀಳ್ತಿದೆ ನೋಡಿ, ಗಾಜ್ ಮೇಲೆಲ್ಲ ಇದೆ. ಡ್ರೆಸ್ಲಿಂಗ್ ಆಗ್ತಿದೆ. ಕಾಟಂನೆಳ್ಳೂರು ಗೇಟ್ ಹತ್ರ ಇರೋ ಶ್ರೀ ಮಂಜುನಾಥ ಸ್ವಾಮಿ ಕಲ್ಯಾಣ ಮಂಟಪ. ಇವಾಗ ಎಲ್ಲರೂ ಹೋಯ್ತಾ ಇದ್ದೀವಿ ಮನೆಗೆ, ಅಲ್ಲ ಕಾರ್ ಹತ್ರಗೆ. ನಮ್ಮ ಕಾರ್ ವೇಟಿಂಗ್ ಅಲ್ಲಿ ತೋರಿಸ್ತೀನಿ.
ಹೋಗೋಕ್ಕೆ ಕಾರ್ ವೇಟಿಂಗ್. ನೋಡಿ ನಾವು ಕುರ್ಬಾಸ್. ಮದುವೆಗೆ ಹೋಗೋವಾಗ ಮಳೆ ಇರಲಿಲ್ಲ, ಬರೋವಾಗಂತೂ ಫುಲ್ಲು ಮಳೆ, ಹೊಸಕೋಟೆ ಪೂರ್ತಿ ಫುಲ್ಲು ಮಳೆ, ಜೋರು ಮಳೆ ಬೀಳ್ತಾ ಇತ್ತು. ವೆದರ್ ಅಂತೂ ತುಂಬಾ ಕೂಲಾಗಿತ್ತು. ಕಾರಲ್ಲಿ ಬರುವಾಗ ರಾಕ್ ಕ್ಲಿಪ್ಪಿಂಗ್ಸ್ ಕೊಡೋಣ ನಾವೆಲ್ಲ ಮಾತಾಡೋದನ್ನ ಅಂತ ಹೇಳಿ ಅಂದ್ಕೊಂಡೆ. ನಮ್ಮ ಮನೆಯವರು ಕಾರಲ್ಲಿ ಕೂತ್ಕೊಂಡಿದ್ದ ತಕ್ಷಣ ಸಾಂಗ್ ಪ್ಲೇ ಮಾಡ್ತಾರೆ, ಹಾಗಾಗಿ ರಾಕ್ ಕ್ಲಿಪ್ಪಿಂಗ್ಸ್ ಎಲ್ಲ ಕೊಡೋಕ್ಕಾಗಲಿಲ್ಲ. ಆ ಟೈಮು 10:30 ಆಗಿದೆ. ಎಲ್ಲರೂ ಮನೆಗೆ ಬಂದಿದ್ದೀವಿ. ಎಲ್ಲ ಈಗ ಎತ್ನೋರು ಆತು ಹೋಗೋಗಿ ದಬಾ ಕಳೋದ್ರಾಗ ಇರ್ತಾರೆ ನೋಡಿ. ನಮ್ಮ ಚಿಂಟು ಆಗಲೇ ದಬಾ ಕಂಬಿಟ್ಟಿದ್ದಾರೆ. ಅವನು ಸೊಂಟನೇ ಇಲ್ಲ ಅಲೆಗ ಚಿಂಟು. ನಮ್ಮ ಪಲ್ಲವಿ ಇಲ್ಲಿ ಇದ್ದಾಳೆ. ಮಿಥುನ್ ಏನು ಮಾಡ್ತಾ ಇದ್ದಾರೆ ನೋಡಿ, ವಾಟರ್ ಬಾಟ್ಲಲ್ಲಿ ಏನದ ಸೋನು ಈಗ ಆಗ ದಬ್ಬಾ ಕಳತರ ಇದ್ದಾಳೆ. ಅಕ್ಕ ಹೇಗಿದ್ರು ರೆಡಿ ಆಗಿದ್ದೀವಲ್ಲ, ಒಂದು ರೀಲ್ಸ್ ಮಾಡ್ಬಿಡೋಣ ಅಂತ ಹೇಳಿದ್ಲು ಶಿಲ್ಪ. ಸರಿ ಆಯಿತು ಅಂತೇಳಿ ರೀಲ್ಸ್ ಮಾಡ್ಕೊಂಡ್ವಿ ಒಂದೆರಡು. ನಾವು ರೀಲ್ಸ್ ಎಲ್ಲ ಮಾಡಿ ಮಲಗೋ ಅಷ್ಟೊತ್ತಿಗೆ 12:30 ಆಗಿತ್ತು. ಮಕ್ಕಳೆಲ್ಲ ಮಲಗಿದ್ರು. ನಮ್ಮನೆ ಮೇಲೆ ಇರೋ ಶಿಲ್ಪ, ನನ್ನ ತಂಗಿ ಶಿಲ್ಪ, ಅಮ್ಮ ನಾನು ಮಾತಾಡ್ತಾ ಕೂತ್ಕೊಂಡಿದ್ದೀವಿ. ಟೈಮ್ ನೋಡಿ 12:30 ಆಗಿದೆ. ಫುಲ್ಲು ಕತ್ಲೆ ಇದೆ. ಈ ಟೈಮಲ್ಲಿ ನಾವು ಟೀ ಮಾಡಿ ಕುಡಿತಾ ಇದ್ದೀವಿ. ನಮ್ಮ ಮಾತುಕತೆ ಮುಗ್ದಿರಲಿಲ್ಲ, ಆದರೆ ನಿದ್ದೆ ಮಾತ್ರ ಬರ್ತಾಯಿತ್ತು. ಅದಕ್ಕೋಸ್ಕರ ಈ ಟೈಮಲ್ಲಿ ಟೀ ಮಾಡಿ ಕುಡಿತಾ ಇರೋದು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.